ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿಮಾರ್ಟಿಗೆ ಹೋಗ್ತಿದ್ದೆ. ನಮ್ಮ ಮನೆಯದು ಎಷ್ಟಾಗುತ್ತೆ ಬಿಲ್ಲು ತೋರ್ಸೋಣ ಅಂತ ಅನ್ಕೊಂಡೆ, ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ನಮ್ಮ ಮನೆಯಿಂದ ಡಿಮಾರ್ಟು ಒಂದು 1/2 ಕಿಲೋಮೀಟರು ಇಲ್ಲ ಅನ್ಸುತ್ತೆ, ಮೇ ಬಿ ಇರ್ಬೋದೇನೋ. ನಾನು ಆಟೋದಲ್ಲಿ ಬುಕ್ ಮಾಡಿ ಹೋಗ್ತೀನಿ. ನಮ್ಮಮ್ಮ ಕೂಡ ಬರ್ತಾರೆ, ನಮ್ಮಮ್ಮ ಮತ್ತೆ ನಮ್ಮ ಅತ್ತೆ, ಹಾಗೆ ನನ್ನ ತಮ್ಮ ಕೂಡ ಬರ್ತಾನೆ. ಗಾಡಿನಲ್ಲಿ ನಾನು ಹೋಗಿ ಮತ್ತೆ ಅವ್ರನ್ನ ಆಟೋದಲ್ಲಿ ಕಳ್ಸೋದು. ಅದಾದ್ಮೇಲೆ ಮತ್ತೆ ರೈಸ್ ಬ್ಯಾಗ್ ಬೇರೆ ತಗೊಬೇಕು. ಇಲ್ಲಿ ನಮ್ಮ ಮನೆ ನಿಯರೇ ಇದೆ, ಅಲ್ಲಿ ಚೆನ್ನಾಗಿದೆ ರೈಸು. ಸೊ ಅದರಿಂದ ರೈಸ್ ಮಾತ್ರ ಅಲ್ಲಿ ಶಾಪ್ ಮಾಡಿ, ಇನ್ನು ಮಿಕ್ಕಿದ ಐಟಮ್ ಎಲ್ಲ ಡಿಮಾರ್ಟಲ್ಲೇ ಶಾಪ್ ಮಾಡೋದು ನಾವು ಎವ್ರಿ ಮಂತ್ನು. ಪ್ರತಿ ಮಂತ್ನು 8,000 to 9,000 ಆಗಿತ್ತು. ಬಿಫೋರ್ ಎಲ್ಲ 14,000-15,000 ಆ ಥರ ಆಗ್ತಿತ್ತು. ಇವಾಗ ನಾವು ಮಂತ್ಲಿ 2 ಟೈಮ್ಸ್ ಶಾಪ್ ಮಾಡೋದ್ರಿಂದ ಇವಾಗ ಸದ್ಯಕ್ಕೆ 8 ಅಥವಾ 9 ಆ ಥರ ಆಗ್ತಿದೆ. ನಮ್ಮ ಮಗು ಬೇರೆ ಇವಾಗ ಹೊಸದಾಗಿ ಪಾಪು ಬೇರೆ ಆಗಿರೋದ್ರಿಂದ ಅವಳದು ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಪಾಪುದು ಕ್ರೀಮ್ ಇರ್ಬೋದು ಅಥವಾ ಡೈಪರು ಅದೆಲ್ಲ ತುಂಬ ಎಕ್ಸ್ಪೆನ್ಸಿವೇನೆ. ಸೊ ಇವತ್ತು ಎಷ್ಟಾಗುತ್ತೆ ಬಿಲ್ಲು, ಅದು ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇರೋದ್ರಿಂದ ಎಷ್ಟಾಗುತ್ತೆ ಬಿಲ್ಲು ನೋಡೋಣ. ಇವಾಗ ಸದ್ಯಕ್ಕೆ ಆಟೋದಲ್ಲಿ ಬುಕ್ ಮಾಡಿ ಹೊರಡ್ತೀವಿ. ಈ ಮಂತ್ ಎಷ್ಟಾಗುತ್ತೆ ಬಿಲ್ಲು ಹೇಳ್ರಿ, ನಿಮ್ಮ ಅಂದಾಜು? ಆಗುತ್ತೇನೋ ಒಂದ್ 8,000. 8,000. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಆಯ್ತಲ್ಲ. ಅದೇ ಇಲ್ಲ ಅಂದ್ರೆ ಅರ್ಥ ಆಗ್ಬೋದನಪ್ಪ, ಸಾಮಾನ್ ತಗೊಳ್ಳೋದ್ರ ಮೇಲೆ ನೋಡೋದ್ ನಡಿ. ಹೌದಾ, ಇವಾಗ ಹೋಗೋಣ. ಆಟೋ ಬುಕ್ ಮಾಡಿದೀನಿ, ಬನ್ನಿ ಹೋಗೋಣ. ಗೈಸ್, ನಮ್ಮ ಅತ್ತೆ ಮತ್ತೆ ನಮ್ಮ ಅಮ್ಮನ್ನ ಆಟೋದಲ್ಲಿ ಬುಕ್ ಮಾಡಿ ಕಳಿಸ್ದೆ. ಇವಾಗ ನಾನು ರೈಸ್ ಬೇರೆ ತರೋದ್ರಿಂದ ಈಗ ಹೋಗ್ತಾ ಇದ್ದೀನಿ. ರೈಸ್ ತಗೋಬರ್ಬೇಕು. ಸೊ ಅದರಿಂದ ನಾನು ಗಾಡಿ ತಗೊಂಡು ಹೋಗ್ತೀನಿ. ಇಲ್ಲೇ ಮನೆ ನಿಯರ್ ಸೂಪರ್ ಮಾರ್ಕೆಟ್ ಇದೆ, ಅದ್ರಲ್ಲಿ ನಾವು ರೈಸ್ ತಗೊಳೋದು. ತುಂಬಾನೇ ಚೆನ್ನಾಗಿದೆ ರೈಸು. ಡಿಮಾರ್ಟ್ ಅಲ್ಲೂ ತಗೋಬಹುದು, ಅಲ್ಲೂ ಚೆನ್ನಾಗಿರುತ್ತೆ. ಬಟ್ ಅಲ್ಲಿಂದ ಮತ್ತೆ ತಗೊಂಬರಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಆಟೋದಲ್ಲಿ ಬೇರೆ ಮುಖ ನೋಡ್ತಾರೆ, ಜಾಸ್ತಿ ಲಗೇಜ್ ಇದ್ರೆ. ನಮ್ದು ಬೇರೆ 4-5 ಬ್ಯಾಗೆ ಆಗುತ್ತೆ. ಅದರಿಂದ ಗೈಸ್, ನಮ್ಮಮ್ಮ ಮತ್ತೆ ನಮ್ಮತ್ತೆ ಇಬ್ರು ಆಲ್ರೆಡಿ ಹೋಗಿದ್ದಾರೆ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಪಾರ್ಕಿಂಗ್ ಅಲ್ಲಿ, ಇಲ್ಲೇ ಗಾಡಿ ಪಾರ್ಕಿಂಗು ತುಂಬಾನೇ ಚೆನ್ನಾಗಿದೆ ಪಾರ್ಕಿಂಗ್ ಅಂತೂ ಡಿಮಾರ್ಟಲ್ಲಿ. ಈಗ ಹೋಗಿ ಶಾಪ್ ಮಾಡೋದೇನೆ. ನೋಡಿ, ನಮ್ಮ ಪಾಪು ವೆಯ್ಟ್ ಮಾಡ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಒಂದು 8,000ನಲ್ಲಿ ಮುಗಿಯುತ್ತೆ ಈ ಮಂತು ಅಂತ ಹೇಳ್ಬಿಟ್ಟು. ಬಟ್ ಬಿಲ್ ನೋಡಿದ್ರೆ ಸೀರಿಯಸ್ಲಿ ತುಂಬಾನೇ ಭಯ ಆಯಿತು. ಯಾಕೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅವ್ರು ಎವ್ರಿ ಟೈಮು ಕೂಡ ಹೇಳಿದ್ದಾರೆ, ಕಡಿಮೆ ಮಾಡಿ ಶಾಪಿಂಗು, ಯಾಕೆ ಇಷ್ಟೊಂದು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ನಾವು 2 ಸಾರಿ ಬಿಲ್ ಮಾಡೋದ್ರಿಂದ ಶಾಪಿಂಗ್ಗೆ ಮಗುನ ಕರ್ಕೊಂಡೋದ್ರಂತೂ ಶಾಪ್ ಮಾಡೋಕೆ ಆಗಲ್ಲ. ಅವಳು ಇರೋ ಬರೋ ಐಟಮ್ ಎಲ್ಲ ತೆಗ್ದು ಬೀಳಿಸ್ತಾ ಇದ್ಲು ಡಿಮಾರ್ಟ್ನಲ್ಲಿ. ಯಾರಾದರೂ ಏನಾದರೂ ಹೇಳ್ಬಿಟ್ರೆ ಅಂತ ಬೇರೆ ಒಂದು ಕಡೆ ಅನ್ನಿಸ್ತಿತ್ತು. ಬಟ್ ಮಗು ಅಲ್ವಾ, ಏನು ಅನ್ನಲ್ಲ ಅನ್ನೋ ಹೋಪಲ್ಲಿ ನಾವು ಕೆಳಗಡೆ ಬಿಟ್ವಿ, ಆಟ ಆಡ್ಸಿದ್ವಿ. ಈ ತರ ದೊಡ್ಡ ಫ್ಲೋರ್ ಇದ್ರಂತೂ ಅವಳು ತುಂಬಾನೇ ಚೆನ್ನಾಗಿ ಆಟ ಆಡ್ತಾಳೆ ನಮ್ಮ ಪಾಪು, ಎಲ್ಲಾ ಕಡೆನೂ ಓಡಾಡ್ಕೊಂಡು. ಹಾಗೆ ಎಲ್ಲಾ ಐಟಮ್ನು ಕೂಡ ಶಾಪ್ ಮಾಡಿದ್ವಿ. ಬಟ್ ಇನ್ನ ಒಂದೊಂದು ಸೆಲೆಕ್ಟೆಡ್ ಐಟಮ್ ಮರ್ತ್ಕೊಂಡ್ಬಿಟ್ವಿ. ಎವ್ರಿ ಮಂತ್ ಕರೆಕ್ಟ್ ಆಗಿ ಪ್ರಾಪರ್ ಆಗೇನೆ ಶಾಪ್ ಮಾಡ್ತಿದ್ವಿ, ಬಟ್ ಈ ಟೈಮ್ ಏನೋ ಮರ್ತ್ಕೊಂಡ್ಬಿಟ್ವಿ. ಹಾಗೆ ನಮ್ದು ಮಾಪ್ ಕೂಡ ಮುರಿದೋಗಿತ್ತು, ಅದು ಈ ಮಂತೆ ಮುರಿದೋಗಿದೆ ನೋಡಿ, ಬಿಲ್ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು. ಅದನ್ನು ನಿಯರ್ 499 rupees ಆಯ್ತು. ಹಾಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕ್ಲಿಪಿಂಗ್ಸ್ ತಗೊಳ್ಲಿಕ್ಕೆ ಆಗ್ಲಿಲ್ಲ ನನಗೆ. ಶಾಪಿಂಗ್ ಮುಗಿಸಿ ಬೇಗ ಆಟೋನ ಬುಕ್ ಮಾಡಿ ನಮ್ಮ ಅತ್ತೆ ಮತ್ತೆ ನಮ್ಮ ಅಮ್ಮನ್ನ ಕಳಿಸ್ಬಿಟ್ಟೆ. ಅದಾದ್ಮೇಲೆ ನಾನು ನೆಕ್ಸ್ಟ್ ರೈಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. 1,350 ಇದ್ದಿದ್ ರೈಸ್ ಬ್ಯಾಗು 1,635 ಆಗ್ಬಿಟ್ಟಿತ್ತು. ಫಸ್ಟ್ ಇಂದನೂ ನಾವು ಡಿಮಾರ್ಟ್ ನಲ್ಲೇನೆ ರೈಸ್ ತಗೊಂತಿದ್ದು, ಬುಲೆಟ್ ರೈಸ್ ಅಂತ 1,800 ಏನೋ ಇತ್ತು. ಗೈಸ್, ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗು. ನಾನು ಡಿಮಾರ್ಟು ಮತ್ತು ಹಾಸ್ಪಿಟಲ್ಗೆ ಒಂದೇ ದಿನ ಹೋಗಿರೋದ್ರಿಂದ ತುಂಬಾ ಟಯರ್ಡ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ನೆನ್ನೆ ಅಲ್ಲೇ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಹಾಗೆ ಮಲಗಿಬಿಟ್ಟೆ, ಅಂದರೆ ಊಟ ಎಲ್ಲ ಮುಗಿಸಿ. ಸೊ ಮಾರ್ನಿಂಗ್ ಎದ್ದು ಎಲ್ಲ ಐಟಮ್ಸ್ನು ಕೂಡ ಕ್ಲಿಯರ್ ಮಾಡಿದೆ. ಅಂತಂದರೆ ಈ ಕ್ಲೀನಿಂಗ್ ಐಟಮ್ಸ್ ಏನಿದೆ ಅದನ್ನೆಲ್ಲ ನಾವು ಸಪ್ರೇಟ್ ಕಬೋರ್ಡ್ಗೆ ಇಟ್ಕೊಂಡ್ಬಿಡ್ತೀವಿ. ಓಲ್ಡ್ ಮಂತ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಮ್ಮದು ಕ್ಲೀನಿಂಗ್ ಐಟಮ್ಮು, ದಿನಸಿ ಐಟಮ್ಗಿಂತನೂ. ಹಾಗೆ ದಿನಸಿದೆಲ್ಲನೂ ಬಾಕ್ಸ್ಗಳಿಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಂಡೆ. ಡಿಮಾರ್ಟ್ದು ಬಿಲ್ ಎಷ್ಟಾಗಿದೆ ಅಂತ ಹೇಳಿದ್ರೆ 8,002 rupees ಆಗಿದೆ. ಇಲ್ಲಿ ಕಾಣಿಸುತ್ತಾ ಏನೋ ಗೊತ್ತಿಲ್ಲ ನೋಡಿ, ಇಲ್ಲಿ 8,002 rupees ಆಗಿದೆ. ಹಾಗೆ ರೈಸ್ ಬ್ಯಾಗ್ ಬಂದು 1,635 ಇದೆ. ಬಟ್ ಏನಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗಬೇಕು, ಇಲ್ಲಾಂತಂದ್ರೆ 12,000 ಆಗಬೇಕು. ನಾನು ತುಂಬ ಐಟಮ್ಸ್ನ ಮಿಸ್ ಮಾಡ್ಕೊಬಿಟ್ಟಿದ್ದೀವಿ. ಅಂದರೆ ಗೀನೇ ತೊಗೊಬಂದಿಲ್ಲ ಮೇಯ್ನು, ಮತ್ತು ಇನ್ನೂ ಸ್ವಲ್ಪ ಇದು ವಾಶ್ರೂಮ್ಗೆ ಯೂಸ್ ಮಾಡುವ ಫ್ರೆಶ್ನರ್ಸ್ ಬೈಂಗ್ ಮಾಡಿಲ್ಲ, ಮತ್ತು ಬಾತ್ರೂಮ್ದು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ. ತುಂಬ ಐಟಮ್ಸ್ನ ಮರ್ತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಅಂದರೆ ಪಾಪು ಕರ್ಕೊಂಡು ಹೋಗಿರೋದ್ರಿಂದ ಆ ಪ್ರಾಬ್ಲಮ್ ಆಯಿತು. ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ನಿಯರ್ 10,000 ಆಯಿತು ಈ ಮಂತ್ ಶಾಪಿಂಗು. ಇದಲ್ಲದೆ ಈವ್ನಿಂಗ್ ಹೋಗ್ತೀನಿ ಮತ್ತೆ. ನಮ್ಮ ಅತ್ತೆ ಮೇಯ್ನ್ ನೀಡಿರೋದು ಹೋಗಿ ತಗೋಬಾ ಅಂತ ಹೇಳ್ತಿದ್ರು. ಅಂದರೆ ಮೇಯ್ನು ಗೀ ಬೇಕೇ ಬೇಕು ನಮ್ಮ ಮನೆಗೆ, ತುಪ್ಪ. ಅದು ತುಪ್ಪದಲ್ಲೇ ನಾವು ದೀಪ ಹಚ್ಚೋದು. ಅಂದರೆ ಮಾರ್ನಿಂಗ್ ಬಂದು ನಾವು ತುಪ್ಪದಲ್ಲಿ ದೀಪ ಹಚ್ಚೋದ್ರಿಂದ ಗೀ ಇರಲೇಬೇಕು. ಸೊ ಅದರಿಂದ ಗೀ ಖಾಲಿ ಆಗಿಬಿಟ್ಟಿದೆ, ಮೇಯ್ನ್ ಹೋಗಿ ತೊಗೋಬೇಕು.
ಅದೇ 10,000 ಆಯಿತು, ಮೇ ಬಿ 12,000 ಆಗ್ತಿತ್ತು ಈ ಮಂತು. ಬಿಫೋರೆಲ್ಲ ಒಂದು 14-15 ಆಗ ಆಗ್ತಿತ್ತು ಬಿಲ್ಲು. ನಾವಂದರೆ ಈಗ ಒಂದು 2-3 ತಿಂಗಳಿಂದ ಎರಡೆರಡು ಸರಿ ಶಾಪ್ ಮಾಡ್ತೀವಿ ನಾವು. ಹೋಲ್ ಮಂತ್ ತಗೋತಾ ಇಲ್ಲ, 2 ಟೈಮು. ಇವಾಗ ಏನಾದರೂ ಮಧ್ಯದಲ್ಲಿ ಖಾಲಿ ಆಗಿಬಿಡುತ್ತೆ, ಸೊ ಮತ್ತೆ ಅಗೈನ್ ಹೋಗಬೇಕು ಅಂತ ಹೇಳ್ಬಿಟ್ಟು 2 ಸಾರಿ ತೊಗೊತಿದ್ದೀವಿ. ಈಗ 15 ಡೇಸ್ಗೆ ಏನು ನೀಡಿತ್ತು ಆ ಥರ ತೊಗೊಂಡು ಆಮೇಲೆ ಖಾಲಿ ಆಗಿದ್ದಾಗ ಮತ್ತೆ ಆಯಿಲ್ ಖಾಲಿ ಆಗಿಬಿಡುತ್ತೆ. 4 ಲೀಟರ್ಸ್ ಅಷ್ಟೇ ತೊಗೊಂಡಿರೋದು ನಾವು ಆಯಿಲ್ನ. ಎಗೈನ್ ಒಂದು 15 ಡೇಸ್ಗೆ ಖಾಲಿ ಆಗಿಬಿಡುತ್ತೆ ಆ ಆಯಿಲು. ಸೊ ಮತ್ತೆ ಹೋಗಿ ಬೈ ಮಾಡಬೇಕು. ಅದೇ 12,000-13,000 ಆಗ್ಬೋದು ಹೋಲ್ ಮಂತು. ಇನ್ನು ವೆಜಿಟೇಬಲ್ಸ್ಗೆಲ್ಲ ಸಪ್ರೇಟ್ ಇರುತ್ತೆ. ಇದು ಗ್ರಾಸರೀಸ್ ಮಾತ್ರ, ವೆಜಿಟೇಬಲ್ಗೆ ಸಪ್ರೇಟು, ಮತ್ತು ಫ್ರೂಟ್ಸ್ ಎಲ್ಲ ನಮ್ಮ ಮಾವನೇ ತೊಗೊಬರೋದ್ರಿಂದ ಫ್ರೂಟ್ಸ್ ಒಂದು ಸಪ್ರೇಟ್ ಲೆಕ್ಕ ಇರುತ್ತೆ. ಇವಾಗ ಪ್ರೆಸೆಂಟ್ಲಿ ಸದ್ಯಕ್ಕೆ 300 ರುಪೀಸ್ ಕಡಿಮೆ 10,000 ಆಗಿದೆ ಬಿಲ್ಲು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.